ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MV Texas ಕನ್ನಡ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಶಾಪಿಂಗ್ ರೀಸೆಲ್ಲರ್ ಆ್ಯಪ್ನ ಬಗ್ಗೆ ತಿಳಿಸ್ತೇನೆ. ಈ ಆ್ಯಪ್ನಲ್ಲಿ ನಮಗೆ ಸೈನ್ ಅಪ್ ಬೋನಸ್ ಆಗಿ ₹50 ಬರುತ್ತೆ. ಆ ₹50 ನಾವು ಶಾಪಿಂಗ್ ಮಾಡಬೇಕಾದ್ರೆ ಅಪ್ಲೈ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಡೆಲಿವರಿಯಾಗಿ ನಾವು ಪ್ರಾಡಕ್ಟ್ಸನ್ನು ಪಡಿಬಹುದು. ಇನ್ನು ಈ ಆ್ಯಪ್ನ ನೇಮ್ ಬಂದು ಮಿಲ್ಮಿಲಾ ಅಂತ. ಸೊ ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಇದೀಗ ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡ್ಕೊಂಡ ನಂತರ ನಮಗೆ ಕೆಲವು ಆಕ್ಸೆಸ್ ಪರ್ಮಿಷನನ್ನು ಕೇಳುತ್ತೆ, ಅದನ್ನು ನೀವು ಅಲೋ ಮಾಡಿ. ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ. ನೆಕ್ಸ್ಟ್ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಗಾಟ್ ಇಟ್ ಅಂತ ಇರುತ್ತೆ. ಗಾಟ್ ಇಟ್ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಆ್ಯಪ್ ಓಪನ್ ಆಗಿ ಆ್ಯಪ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಈಗ ನಾವು ಸೈನ್ ಅಪ್ ಆಗಬೇಕಾಗಿರೋದ್ರಿಂದ ಇಲ್ಲಿ ಸಿಂಪಲ್ ಆಗಿ ನೀವು ಹ್ಯೂಮನ್ ಅಕೌಂಟ್ ಅಂತ ಇದೆಯಲ್ಲ, ಅಕೌಂಟ್ ಸಿಂಬಲ್ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಇಲ್ಲಿ ನೀವು ಜಿಮೇಲು, ಇಮೇಲು ಅಥವಾ ಫೇಸ್ಬುಕ್ಕಿಂದ ನೀವು ರಿಜಿಸ್ಟರ್ ಆಗ್ಬೋದು. ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಎಂಟರ್ ಮಾಡಿ, OTP ವೆರಿಫೈ ಮಾಡಿ, ಇಮೇಲನ್ನು ಆ್ಯಡ್ ಮಾಡಿ, ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಜಿಮೇಲ್ನಿಂದ ನಾನು ಈಗ ಲಾಗಿನ್ ಆಗ್ತೇನೆ. ಸೊ ಲಾಗಿನ್ ಸಕ್ಸಸ್ಫುಲ್ ಆದ ನಂತರ ಇಲ್ಲಿ ನಿಮಗೆ ಅರ್ನಿಂಗ್ ಅಂತ ಇದೆಯಲ್ಲ, ಈ ಅರ್ನಿಂಗ್ ಮೇಲೆ ನೀವು ಟ್ಯಾಪ್ ಮಾಡಿ ನಿಮಗೆ ವೆಲ್ಕಮ್ ಬೋನಸ್ ₹50 ಬಂದಿದೆಯಿಲ್ಲ ಅಂತ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಈಗ ಈ ಒಂದು ಮಿಲ್ಮಿಲಾ ಕ್ಯಾಶನ್ನು ನಾವು ಯಾವ ರೀತಿಯಾಗಿ ಪ್ರಾಡಕ್ಟ್ಗೆ ಆ್ಯಡ್ ಮಾಡಿ ನಾವು ಈ ₹50 ಯೂಸ್ ಮಾಡ್ಕೊಬೋದು ಈಗ ನಿಮಗೆ ನೋಡ್ಬೋದು. ಸೊ ನಾನು ಆಲ್ರೆಡಿ ಒಂದು ಪ್ರಾಡಕ್ಟನ್ನು ನಾನು ಕಾರ್ಟ್ಗೆ ಹಾಕಿದ್ದೇನೆ. ಸೊ ಈಗ ನಾನು ಈ ಕಾರ್ಟನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಪ್ರಾಡಕ್ಟ್ ಓಪನ್ ಮಾಡ್ಕೊಂಡು ಈಗ ಚೆಕ್ಔಟ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಳ್ತೇನೆ. ನಂತರ ಮೈ ಅಡ್ರೆಸ್ಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಡೆಲಿವರ್ ಹೇರ್ ಮೇಲೆ ನಾನು ಟ್ಯಾಪ್ ಮಾಡ್ತೇನೆ. ಇಲ್ಲಿ ನಾವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಮಿಲ್ಮಿಲಾ ಕ್ಯಾಶ್ ಆಪ್ಷನ್ ಇದೆ. ಸೊ ಈ ಮಿಲ್ಮಿಲಾ ಕ್ಯಾಶ್ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಈ ₹50 ಮಿಲ್ಮಿಲಾ ಕ್ಯಾಶ್ ಅನ್ನೋದು ಹ್ಯಾಡ್ ಆಗುತ್ತೆ. ನಂತರ ನೀವು ನೆಟ್ ಬ್ಯಾಂಕಿಂಗು, ಕ್ರೆಡಿಟ್, ಡೆಬಿಟ್ ಅಥವಾ ವ್ಯಾಲೆಟ್ ಮುಖಾಂತರ ನೀವು ಪೇ ಮಾಡ್ಬೋದು, ಅಥವಾ Paytm ಅನ್ನು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈಗ ನಾನು Paytm ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಟು ಪೇ ಮೇಲೆ ನಾನು ಟ್ಯಾಪ್ ಮಾಡ್ಕೊಳ್ತೇನೆ. ಈಗ ಇಲ್ಲಿ ನಾವು Paytmಗೆ ಲಾಗಿನ್ ಆಗಬೇಕಾಗುತ್ತೆ. ನಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ OTP ವೆರಿಫೈ ಮಾಡಬೇಕಾಗುತ್ತೆ. ಸೊ ಈಗ ನಾನು ಲಾಗಿನ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಳ್ತೇನೆ. ನಂತರ ನಾನು ಒಂದು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಟ್ಯಾಪ್ ಮಾಡ್ತೇನೆ. ಸೊ OTP ಬಂದಿದೆ. ಈಗ ಈ OTP ಎಂಟರ್ ಮಾಡಿ ವೆರಿಫೈ ಮಾಡಿಕೊಂಡು ಲಾಗಿನ್ ಆಗ್ತಾನೆ. Paytm ವ್ಯಾಲೆಟಲ್ಲಿ ₹156 ಇದೆ. ಈಗ ಪೇ ನೌ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಮ್ಮ ಒಂದು ಆರ್ಡರ್ ಸಕ್ಸಸ್ಫುಲ್ ಆಗಿದೆ, ನೀವು ನೋಡ್ಬೋದು. ಈಗ ನಾನು ಬ್ಯಾಕ್ ಬರ್ತೇನೆ. ಈಗ ನಮಗೆ ಒಂದು ಮೇಲು ಸಹ ಬಂದಿದೆ ಮಿಲ್ಮಿಲಾ ಕಡೆಯಿಂದ. ಸೊ ಮಿಲ್ಮಿಲಾ ರೆಫರೆನ್ಸ್ ನಂಬರು, ID ನಂಬರು ಮತ್ತು ಪ್ರಾಡಕ್ಟ್ಸ್ನ ಟೋಟಲ್ ಡೀಟೇಲ್ಸು ಎಲ್ಲ ಇರೋದನ್ನು ನೀವು ಗಮನಿಸ್ಬೋದು. ಇನ್ನು ಈ ಮಿಲ್ಮಿಲಾ ಹೋಲ್ಸೇಲು ಮತ್ತು ರೀಸೆಲ್ಲರ್ ಆ್ಯಪ್ ಆಗಿರೋದ್ರಿಂದ ಈ ಆ್ಯಪ್ನಿಂದ ನಾವು ಯಾವ ರೀತಿಯಾಗಿ ಹಣ ಸಂಪಾದನೆ ಮಾಡೋದು ಅಂತ ಈಗ ನೋಡೋಣ. ಈ ಮಿಲ್ಮಿಲಾದಲ್ಲಿ ತುಂಬ ವೆರೈಟೀಸ್ ಆದಂತಹ ಪ್ರಾಡಕ್ಟ್ಸು ಮತ್ತು ಬೇರೆ ಬೇರೆ ಕ್ಯಾಟಗರೀಸ್ನ ಗ್ಯಾಡ್ಜೆಟ್ಸು ತುಂಬಾ ಇದ್ದಾವೆ. ನಾವು ಈ ಆ್ಯಪ್ನಿಂದ ಅರ್ನ್ ಮಾಡಲು ಬೇರೆಯವರಿಗೆ ಲೈಕ್ ಆಗುವಂತಹ ತುಂಬ ಯೂಸ್ಫುಲ್ ಆಗಿರ್ತಕ್ಕಂತಹ ಪ್ರಾಡಕ್ಟ್ಸನ್ನು ನಾವು ಚಾಯ್ಸ್ ಮಾಡಬೇಕಾಗುತ್ತೆ. ಈಗ ನಾನು ಎಕ್ಸಾಂಪಲ್ ಆಗಿ ಈ ಒಂದು ಪ್ರಾಡಕ್ಟ್ಸನ್ನು ನಾನು ಚಾಯ್ಸ್ ಮಾಡ್ಕೊಳ್ತೇನೆ. ಸೊ ಈ ಪ್ರಾಡಕ್ಟ್ಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇರ್ ಅಂತ ಇದೆಯಲ್ಲ, ಈ ಶೇರ್ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ಸಿಂದ ನೀವು ಎಷ್ಟು ಅಮೌಂಟನ್ನು ಮಾಡ್ಕೊಳ್ಬೇಕು ಅಂತಿದ್ದೀರೋ ಅಷ್ಟು ಅಮೌಂಟನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ₹20 ಪ್ರಾಫಿಟ್ ಅಮೌಂಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಶೇರ್ ಮೇಲೆ ಟ್ಯಾಪ್ ಮಾಡ್ತೇನೆ. ಇಲ್ಲಿ ನೀವು ಫೇಸ್ಬುಕ್, ಮೆಸೆಂಜರು ಮತ್ತು ವಾಟ್ಸಪ್ ಮುಖಾಂತರ ಈ ಒಂದು ಪ್ರಾಡಕ್ಟ್ಸನ್ನು ನೀವು ಶೇರ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ಸ್ ಲೈಕ್ ಆಗಿ ನಿಮಗೆ ಆರ್ಡರ್ ಬಂದರೆ ಈ ಬೈ ನೌ ಅಂತ ಇದೆಯಲ್ಲ, ಬೈ ನೌ ಮೇಲೆ ನೀವು ಟ್ಯಾಪ್ ಮಾಡಿ ಈ ಒಂದು ಪ್ರಾಡಕ್ಟ್ಸ್ನ ಕ್ವಾಂಟಿಟಿ ಮತ್ತು ನೀವು ಕಲರ್ಸನ್ನು ನೀವು ಚಾಯ್ಸ್ ಮಾಡಿಕೊಂಡು ಸಿಂಪಲ್ ಆಗಿ ನೀವು ಆರ್ಡರ್ ನೌ ಅಂತ ಇದೆಯಲ್ಲ, ಆರ್ಡರ್ ನೌ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಒಂದು ಅಡ್ರೆಸ್ಗೆ ಬೇಕಾದ್ರೆ ನೀವು ಡೆಲಿವರಿ ಮಾಡಿಕೊಂಡು ಈ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದು. ಅಥವಾ ಮೈ ಕಸ್ಟಮರ್ ಅಡ್ರೆಸ್ ಅಂತ ಇದೆಯಲ್ಲ, ಆ ಕಸ್ಟಮರ್ ಅಡ್ರೆಸ್ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಕಸ್ಟಮರ್ಗೆ ಫ್ರೀ ಆಫ್ ಕಾಸ್ಟ್ ಡೆಲಿವರಿಯಾಗಿ ನೀವು ಈ ಒಂದು ಪ್ರಾಡಕ್ಟ್ಸನ್ನು ನೀವು ಸೇಲ್ ಮಾಡ್ಬೋದು.
ಸೊ ಈ ರೀತಿಯಾಗಿ ಈ ಮಿಲ್ಮಿಲಾ ಆ್ಯಪ್ನಿಂದ ನೀವು ಆನ್ಲೈನ್ ಶಾಪಿಂಗನ್ನು ಓಪನ್ ಮಾಡಿಕೊಂಡು ಪ್ರಾಡಕ್ಟ್ಸನ್ನು ಸೇಲ್ ಮಾಡಿ ಈಸಿಯಾಗಿ ಮನಿಯನ್ನು ಅರ್ನ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಅಪ್ಡೇಟ್ಸ್ನೊಂದಿಗೆ ಮತ್ತೆ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.